ಸನ್ಮಾನ ನನಗೆ ಅಧ್ಯಕ್ಷರೇ, ಅವಕಾಶವನ್ನ ಕೊಟ್ಟಿದ್ದೀರಾ. ಅಧ್ಯಕ್ಷರೇ ಒಂದು ನಿಮಿಷ. ಕಳೆದ ನಾವು 4 ಕೇಳ್ಕೊಳ್ಳೋದಿಷ್ಟೇ. ದಿನದಿಂದ ಈ ನಾವು ಸೋಮವಾರ ನಿಲುವಳಿ ಸೂಚನೆಯನ್ನ ಕೊಟ್ಟಿದ್ದು. ಸನ್ಮಾನ ಅಧ್ಯಕ್ಷರೇ, ವಿಧಾನಸಭೆಯ ಪ್ರತಿ ಸದಸ್ಯರ ರಕ್ಷಣೆ ಮಾಡುವಂತದ್ದು ನಿಮ್ ಕರ್ತವ್ಯ. ಬರೀ ಸದಸ್ಯರಷ್ಟಲ್ಲ, ನಿಮ್ಮ ಅಪೋಸಿಷನ್ ಲೀಡರ್ನು ಕೂಡ ರಕ್ಷಣೆ ಮಾಡುವಂತದ್ದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕೆ ಇನ್ನು ಬಹಳ ಇಂಪಾರ್ಟೆಂಟ್ ಇಶ್ಯೂ ಅಂತ ಹೇಳಿ ಇದನ್ನ ತಗೊಳ್ರಿ ಅಂತ ಹೇಳ್ತಾ ಇದೀವಿ. ವಿಧಾನಸೌಧದ ಮಾಡಿಲ್ಲ. ಈಗ ಅಶೋಕ್ ಅವರೇ, ನಿಮ್ ರಕ್ಷಣೆ ಸಲುವಾಗಿ ನಾವು ಇಷ್ಟೆಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲ, ನೀವೇ ಪ್ರಶ್ನೆ ಮಾಡಿ ವಿರೋಧ ಪಕ್ಷದ ನಾಯಕರಿಗೆ ಶಾಸಕರ ಬಗ್ಗೆ ನಾವು ಕೇಳ್ತಾ ಇದ್ದೀವಿ. ನಾನು ಸೋಮವಾರ ನಿಲುವಳಿ ಸೂಚನೆಗೆ ಅವಕಾಶ ಹೇಳಿದ್ದೆ. ನಾನು ಹಾನಿಯಿಂದ ಆಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ ಕೃಷ್ಣ ಅವರು ಕಂದಾಯ ಸಚಿವರು ಮಾತನಾಡಿದ್ದಾರೆ. ಬೇರೆ ಸದಸ್ಯರುಗಳು ಕೂಡ 7 ನಿಮಿಷ ಮಾತಾಡಬೇಕು ಅಂತ ಇದ್ದಾರೆ. ಅವ್ರು ಹೇಳಿ ಅದು ಮುಗಿದ ತಕ್ಷಣ ಇವ್ರದ್ದು ತಗೊಳ್ಳಿ, ನಾನು ಬೇಡ ಅಂತ ಹೇಳಲ್ಲ. ಅವ್ರದ್ದು ಕೂಡ ಇಂಪಾರ್ಟೆಂಟ್ ಇದೆ, ಅದನ್ನು ತಗೋಬೇಕು. ಇದೆಯಪ್ಪ, ಇದೆ ಅಜೆಂಡಾದಲ್ಲಿ ಇದೆ. ಈಗ ಪ್ರಾರಂಭ ಮಾಡಿದ್ದಾರೆ ಮುಖ್ಯಮಂತ್ರಿಗಳೇ, ಪ್ರಾರಂಭ ಮಾಡಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದೀರಾ. 4 ದಿನ ಇದೇ ತರ ಸದನ ನಡೆಸ್ತೀರಾ ನೀವು? ನಾನು 2 ನಿಮಿಷ ಮುಖ್ಯಮಂತ್ರಿಗಳಾಗಿ ಈ ತರ ಸದನ ನಡೆಸಿದ್ರೆ ಮಾನ ಮರ್ಯಾದೆ ಇರುತ್ತಾ? ಜನರಿಗೆ ಏನ್ ಹೇಳ್ಬೇಕು? 4 ದಿನ ಆಯ್ತು ಬಂದಿರೋರು, 4 ದಿನ ಆಯ್ತು ನನ್ನ ಅಜೆಂಡಾ ಅಂತ ಮಾಡಿದ್ರೆ ದಮನ ಮಾಡಕ್ಕೆ ಮಾಡ್ತಾ ಇದ್ದೀರಾ ನೀವು? ವಿರೋಧ ಪಕ್ಷ ಹಿಂಗೆ ನಡೆಸೋದು ನೀವು? ನಾವು ಹಿಂಗೆ ಮಾಡಿದ್ರೆ ನೋಡಿದ್ದೀವಿ. ನಾವು ಹಿಂಗೆ ಮಾಡ್ಬೇಕಾ? ಬಾಗಿಲು ನೀವು ಹೇಳ್ದಾಗೆಲ್ಲ ಕೇಳಕ್ಕಾಗಲ್ಲ. ನೀವು ಹೇಳ್ದಾಗೆಲ್ಲ ಅಸೆಂಬ್ಲಿ ನಾವು ಬಂದಿಲ್ಲ. ಅಜೆಂಡಾ ಪ್ರಕಾರ ಇದ್ದಾರೆ, ಅವ್ರು ನಡೆಸಬೇಕು. ನಡೆಸಕ್ಕಾಗಲ್ಲ. ಅವಕಾಶ ಕೊಡಬಾರ್ದು. ಮಾಡ್ತಾ ಇದ್ದಾರೆ. ನಿನ್ನೆ ಪ್ರಸ್ತಾಪ ಈ ತರ ಮಾಡಿ ಚರ್ಚೆಗಿಂತೆಲ್ಲ ತರೋದು, ಮುಂದಕ್ಕೆ ಹಾಕೋದು. 4 ದಿನ ನಡೆದು ಬೆಳಗಾವಿಯಲ್ಲಿ ನೀವು ಮಾಡಬೇಡಿ ಅಂತ ಹೇಳಿದವ್ರು ಯಾರು? ಬೆಳಗಾವಿಯಲ್ಲಿ ದಿನ ಸದನಕ್ಕೂ ಬರಲ್ಲ. ರೋಡೆಲ್ಲ ತಡ್ರಿ, ಅದು ಅನೌನ್ಸ್ ಮಾಡ್ಲಿ. ವಕ್ಫ್ ಬಗ್ಗೆ ಯಾಕೆ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್. ಈ ತರ ಒಂದ್ ಸೈಡ್ ಆಗಿ ನೆಕ್ಸ್ಟ್ ಅವ್ರು ವಿರೋಧ ಪಕ್ಷಕ್ಕೆ ಬರ್ತಾರಲ್ಲ, ಇದಕ್ಕಿಂತ ವರ್ಷ ರೀತಿಯಲ್ಲಿ ನೋಡಿ. ನಾನು ಮುಖ್ಯಮಂತ್ರಿಗಳು ಹೇಳ್ತೀನಿ ಎಲ್ಲರಿಗೂ, ಕಳೆದ 30 ವರ್ಷದಿಂದ ಯಾರು ರೂಲಿಂಗ್ ಪಾರ್ಟಿಯಲ್ಲಿ ಪರ್ಮನೆಂಟ್ ಆಗಿ ಕೂತಿಲ್ಲ. ಪರ್ಮನೆಂಟ್ ನೀವು ಬಂದಾಗ ಇದೇ ಆಗ್ತೈತೆ. ಅದನ್ನ ಯೋಚನೆ ಮಾಡ್ಕೊಂಡು ನೀವು ಮಾಡಿ. ಅದಕ್ಕೆ 30 ವರ್ಷದಿಂದ ಯಾರು ರಿಪೀಟ್ ಆಗಿಲ್ಲ ಆಶೀರ್ವಾದ ಮಾಡಕ್ಕೆ. ನೀವು ರಿಪೀಟ್ ಆದ್ರ ಯಾವಾಗ ಆಶೀರ್ವಾದನೆ ಮತ್ತೆ ಬಿಡಿ. ನಿಮ್ಗೆ ಯಾವಾಗ ಆಶೀರ್ವಾದನೆ ಮಾಡಿದ್ವಲ್ಲ. ಈಗ ಒಂದ್ ಸಬ್ಮಿಷನ್ ನೋಡಿ ಅಧ್ಯಕ್ಷರೇ, ನಾನು ನೀವು ಕೊಟ್ಟಿಲ್ಲ ಅಂದ್ರೆ ಸದನ ನಡೆಯಕ್ಕೆ ಅವ್ರು ಹೆಂಗ್ ಮಾಡಿದ್ರು ಹಂಗೆ ನಾವು ಶುರು ಮಾಡ್ತೀವಿ. ಇಲ್ಲ ಶುರು ಮಾಡ್ತೀವಿ, ಇಲ್ಲ ದಾರಿ ಇಲ್ಲ, ನಮಗೆ ಬೇರೆ ಆಪ್ಷನ್ ಇಲ್ಲ. ನಾವು ಸಬ್ಜೆಕ್ಟ್ ಅದಕ್ಕೆ ಪ್ರತಿಪಕ್ಷ ನಾಯಕ